Hi guys, hello everyone. Welcome back to Hate Huddle. So, Ivaga, the very hot topic or the big event going on in the cricketing world is ICC Women's Cricket World Cup. ಸೊ ಅದು ನಮ್ಮ ದೇಶದಲ್ಲಿ ನಡೀತಾ ಇದೆ, co-hosted along with ಶ್ರೀಲಂಕಾ. ಸೊ ದ ಟೀಮ್ ಇಸ್ ಗೋಯಿಂಗ್ ರಿಯಲಿ ವೆಲ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಮಿಡ್ ಪಾಯಿಂಟ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಒಂದು ಡಿಸ್ಕಷನ್ ಮಾಡೋಣ ಅಂತ ನನ್ನ ಜೊತೆ ಆಶು ಇದ್ದಾನೆ. ಹಾಯ್ ಆಶು, ಫುಲ್ ಹಾಯ್ ಇಂಡಿಯನ್ ಹಾಯ್ ಜರ್ಸಿಯಲ್ಲಿ ಬಂದ್ಬಿಟ್ಟಿದ್ಯಾ? ಯಾ ಹಾಯ್ ಹಾಯ್. ಇಂಡಿಯನ್ ಜರ್ಸಿ ಇದೆ ಬಟ್ ಪರ್ಫಾರ್ಮೆನ್ಸಸ್ ನೋಡು ಫುಲ್ ಬೇರೆ ಟೀಮ್ದೇ ಡಾಮಿನೆಂಟ್ ಆಗಿರೋದ್ರಿಂದ ಅವ್ರದೇ ಬ್ಯಾಕ್ ಗ್ರೌಂಡ್ ಇರೋದು. ಸೊ ಹ್ಮ್. ಯಾ ಲೆಟ್ಸ್ ಸಿ ಫಸ್ಟ್ ಹಾಫ್ ಹೇಗಾಯ್ತು ಅಂತ ನೋಡೋಣ. ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ಹೌದು, ಐ ಥಿಂಕ್ ಇವನ್ ಐ ಆಮ್ ಡಿಸಪಾಯಿಂಟೆಡ್ ಆಕ್ಚುಲಿ ಹೇಳ್ಬೇಕಂದ್ರೆ ಮಿಡ್ ಪಾಯಿಂಟ್ ಅಲ್ಲಿ ಇಂಡಿಯಾ ನೋಡಿದ್ರೆ ನಾನು ಜಸ್ಟ್ ಸ್ಟಾರ್ಟೆಡ್ ಸ್ಟ್ರಾಂಗ್. ಯಾ ಶ್ರೀಲಂಕಾ ಮೇಲೆ ಗೆದ್ರು, ಆಮೇಲೆ ಪಾಕಿಸ್ತಾನ್ ಮೇಲೆ ಗೆದ್ರು. ಇಟ್ ಹೌದು. ವಾಸ್ ಅ ಕಂಟಿನ್ಯೂಷನ್ ಆಫ್ ರೈವಲ್ರಿ, ವಾಟ್ ರೈವಲ್ರಿ ಅಂತ ಹೇಳೋ ತರ ಹೌದು. ಅನ್ಬಿಟನ್ ಸ್ಟ್ರೀಕ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ದೆನ್ ಬಿಗ್ ಗೇಮ್ಸ್ ಹೇಳಿತರ ಸೌತ್ ಆಫ್ರಿಕಾ ಮೇಲೆ ಕ್ಲೋಸ್ ಗೇಮ್ ಹೋಗಿ ಸೋತ್ರು. ಹ್ಮ್. ದಟ್ ವಾಸ್ ರಿಯಲಿ ಡಿಸಾರ್ಟಿಂಗ್. ಅಂಡ್ ದೆನ್ ದ ಗೇಮ್ ವಿಚ್ ಎವ್ರಿಬಡಿ ಆಂಟಿಸಿಪೇಟೆಡ್, ಇಂಡಿಯಾ ಆಸ್ಟ್ರೇಲಿಯಾ. ಇಟ್ ವಾಸ್ ದ ಗೇಮ್ ವಿಚ್ ಐ ಥಿಂಕ್ ಇಂಡಿಯಾ ಹ್ಯಾಡ್ ಇಟ್ ಇನ್ ದ ಬ್ಯಾಗ್. ಅವರು ಹ್ಮ್. ಗೆಲ್ಬೇಕಿತ್ತು. ಬ್ಯಾಟಿಂಗ್ ಎಂಡಿಂಗ್ ಅಲ್ಲಿ ಅಷ್ಟು ಆಡಿಲ್ಲ. ಅಂಡ್ ರೆಕಾರ್ಡ್ ಚೇಸ್ ಮಾಡಿದ್ದಾರೆ ಆಸ್ಟ್ರೇಲಿಯಾ. ಆಸ್ ವಿ ನೋ, ಹ್ಮ್. ಪ್ಲೇ ಲೈಕ್ ಚಾಂಪಿಯನ್ಸ್. ಇಟ್ ವಾಸ್ ಯಾ ರಿಯಲಿ ರಿಯಲಿ ಗುಡ್. ಇನ್ಫ್ಯಾಕ್ಟ್ ನಿಮ್ ಫಸ್ಟ್ ತ್ರೀ ಮ್ಯಾಚಸ್ ಅಲ್ಲೂ ಕೊಲಾಪ್ಸಸ್ ತುಂಬಾನೇ ಇತ್ತು. ಟಾಪ್ ಆರ್ಡರ್ ಕೊಲಾಪ್ಸಸ್ ಫಸ್ಟ್ ಮ್ಯಾಚ್ ಅಲ್ಲೂ ದೇವರ್ 120 ಆಡ್ ಫಾರ್ 5. ದೆನ್ ಲೋವರ್ ಆರ್ಡರ್ ಬಿಲ್ಡ್ ಔಟ್ ವಿತ್ ದೀಪ್ತಿ, ಸ್ನೇಹ ರಾಣಾ ಅಂಡ್ ಅಮನ್ಜೋತ್. ದೆನ್ ಅಗೈನ್ ಸೆಕೆಂಡ್ ಮ್ಯಾಚ್ ಪಾಕಿಸ್ತಾನ್ ಮೇಲೇನೂ ಅದೇ ತರ ಆಯ್ತು. ಓಪನರ್ ಸ್ವಲ್ಪ ಸ್ಟಾರ್ಟ್ ಕೊಡ್ತಾ ಇದ್ರು ಬಟ್ ಆಮೇಲೆ ಮಿಡಲ್ ಆರ್ಡರ್ ತಗೋತಾ ಇರ್ಲಿಲ್ಲ. ಲೋವರ್ ಆರ್ಡರ್ ಹೆಲ್ಪ್ ಮಾಡ್ತು ವಿತ್ ರಿಚಾ ಘೋಷ್ ಪ್ಲೇಯಿಂಗ್ ವೆಲ್. ಅಗೇನ್ ರಿಚಾ ಘೋಷ್ ಹೆಲ್ಪ್ ಅಸ್ ವಿತ್ ಒನ್ ಆಫ್ ಬೆಸ್ಟ್ ನಾಕ್ಸ್ ಅಗೇನ್ ಸೌತ್ ಆಫ್ರಿಕಾ. ಮಿಸ್ಡ್ ಔಟ್ ಆನ್ 100 ಅಂತ ಹೇಳ್ಬೇಕು. 94 ಹೊಡಿತಾರೆ. ಸೊ ಒನ್ ಆಫ್ ದ ಬೆಸ್ಟ್ ನಾಕ್ಸ್. ಬಟ್ ಅದನ್ನ ಈಕ್ವಲೆಂಟ್ ಆಗಿ ನಡೀನ್ ಡಿಕ್ಲರ್ಕ್ ಒಂದು ಇನ್ನಿಂಗ್ಸ್ ಆಡಿದ್ರು. ಈವನ್ ಅಗೇನ್ಸ್ಟ್ ಆಲ್ ದ ಆಡ್ಸ್ ಸೌತ್ ಆಫ್ರಿಕಾ ಇರ್ಲೇ ಇಲ್ಲ ಪಿಕ್ಚರ್ ಅಲ್ಲಿ ವಿತ್ ವಿಕೆಟ್ಸ್ ಗೋಯಿಂಗ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಬಟ್ ಆರ್ಡಿನರಿ bowling at some stages and Dio also helped their case. And that was one of the best chases that we saw. More than it was close to 250 target ಇತ್ತು, but they won it with more than 1 over to spare ಅನ್ಸುತ್ತೆ. ಅಂಡ್ ಅದಾದ್ಮೇಲೆ ಸೊ ಆಸ್ಟ್ರೇಲಿಯಾ ಮ್ಯಾಚ್ ಬರುತ್ತೆ, ಬಿಗ್ ಗೇಮ್. ಬಟ್ ಅಟ್ ಫೈನಲಿ ನಮ್ ಟಾಪ್ ಆರ್ಡರ್ ಆಲ್ಸೋ ಫೈರ್ಡ್. ಮಂದಾನ ಆಕ್ಚುಲಿ ಸಖತ್ತಾಗಿ ಆಡ್ತಾರೆ. ಅಂಡ್ ಹೌದು. ರನ್ ರೇಟ್ ವಾಸ್ ಇನ್ಫ್ಯಾಕ್ಟ್ ವೆರಿ ಗುಡ್. 6.5 ಕ್ಲೋಸ್ ಟು 7 runs per over ಹೋಗ್ತಾ ಇರ್ತಾರೆ. ಬಟ್ ಇನ್ ಈ ಮ್ಯಾಚ್ ಅಲ್ಲಿ ಲೋವರ್ ಆರ್ಡರ್ ಫೇಲ್ ಆಗುತ್ತೆ ಅಂಡ್ ವಿ ಗಾಟ್ ಆಲ್ ಔಟ್ ಬಿಫೋರ್ 50 overs. Even though it was a very good total, bowlers didn't come to the party, and Healy, one of the best knocks while chasing another 100, captain leading from the front. And Australia proved why they are the defending champions and why they are a serious contenders for the title. ಹೌದು, ಬಿಕಾಸ್ ಈಗ ಹೀಲಿ ನೋಡಿದ್ರೆ ಹಿ ವಾಸ್ ಇಂಜರ್ಡ್ ಪ್ರಯರ್ ಟು ಹೌದು. ವರ್ಲ್ಡ್ ಕಪ್ಸ್ ಎಲ್ಲ, ಮ್ಯಾಚಸ್ ಎಲ್ಲ ಆಡ್ತಿರ್ಲಿಲ್ಲ. ಸೊ ದಿಸ್ ವಾಸ್ ರಿಯಲಿ ಇಂಪಾರ್ಟೆಂಟ್ ಗೇಮ್. ಹೇಳಿದ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಅದು ರೆಕಾರ್ಡ್ ಚೇಸ್ ಮಾಡಿದ್ದಾರೆ. ಹೌದು. ಸೊ ದಿಸ್ ಇಸ್ ಅ ಹ್ಯೂಜ್ ಟೋಟಲ್. ಹ್ಮ್. ಆಸ್ಟ್ರೇಲಿಯಾ ಪ್ಲೇಯಿಂಗ್ ಅಸ್ ಲೈಕ್ ಚಾಂಪಿಯನ್ಸ್. ಇನ್ನೊಂದು ಇನ್ನಿಂಗ್ಸ್ ನಾನು ಹೇಳ್ಬೇಕಂದ್ರೆ ಬೆತ್ ಮೂನಿ. Yeah, true. ಬಿಫೋರ್ ರಿಚಾ ಘೋಷ್ ಒಂದು ಹೇಳಿದೆ, ಇನ್ನೊಂದು ಬೆತ್ ಮೂನಿ, ದಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಓಡಿಯಾ ಇನ್ನಿಂಗ್ಸ್ ಎವರ್ ಹ್ಯಾವ್ ಸೀನ್. Yeah. ಯಾವ ಸ್ಟೇಜ್ ಹೌದು. ಅಲ್ಲಿ ಇದ್ರು, ಇಟ್ ಇಸ್ ಕೈಂಡ್ ಆಫ್ ಸಿಮಿಲರ್ ಗಿವಿಂಗ್ ಥಾಟ್ಸ್ ಅಲ್ಲಿ, ಕೈಂಡ್ ಆಫ್ ಡಿಫ್ರೆಂಟ್ ಸಿಮಿಲಾರಿಟೀಸ್. ಬಟ್ ಅಫ್ಘಾನಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ ಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಮ್ಯಾಕ್ಸ್ವೆಲ್ ಒಂದ್ Yeah. ಕಡೆ ನಿಂತ್ಕೊಂಡು ಆಡಿದ್ದು, ಇನ್ನೊಂದ್ ಕಡೆ Yeah. ಕಮಿನ್ಸ್ ಅಲ್ಲಿ ಚೇಸಿಂಗು. ಬಟ್ ಇಲ್ಲಿ ಸೆಟ್ಟಿಂಗ್ ಅಪ್ ಟಾರ್ಗೆಟ್. Yeah. ಹೌದು, ದೇ ವರ್ ಡೌನ್ ಅಂಡ್ ಔಟ್ ಅಲ್ಲ. ಲೈಕ್ 7 wickets ಹೋಗ್ಬಿಟ್ಟಿತ್ತು ಲೆಸ್ ದ್ಯಾನ್ 100ಗೆ. ಅಂಡ್ ದೇ ವರ್ ಹೌದು. ಅಗೇನ್ 120 or 115 ಫಾರ್ 8. ಕಿಮ್ ಹ್ಮ್. ಗಾರ್ತ್ ಜೊತೆ ಫಸ್ಟ್ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ್ಮೇಲೆ ಅಲಾನಾ ಕಿಂಗ್ ಜಾಯಿನ್ ಆಗ್ತಾರೆ. ಅಲಾನಾ ಕಿಂಗ್ ಇನ್ಫ್ಯಾಕ್ಟ್ 50 ಆಗೋಗುತ್ತೆ ಇನ್ ದ ಎಂಡ್. ಫುಲ್ ಫೈರ್ ಹೌದು. ವರ್ಕ್ಸ್ ಡೆತ್ ಓವರ್ಸ್ ಅಲ್ಲಿ. ಅಂಡ್ ಪಾಕಿಸ್ತಾನ್ ನೋ ಮ್ಯಾಚ್ ಇನ್ ದ ಬ್ಯಾಟಿಂಗ್. ದೇ ಎಂಡ್ ಅಪ್ ವಿನ್ನಿಂಗ್ ಮೋರ್ ದನ್ 100 runs ಅನ್ಸತ್ತೆ. ಬಟ್ ಯಾ, ಆಸ್ಟ್ರೇಲಿಯಾ ಕ್ಯಾನ್ ವಿನ್ ಫ್ರಮ್ ಎನಿ ಪಾಯಿಂಟ್ ಆಫ್ ಎನಿ ಗೇಮ್ ಅಂತ ಮತ್ತೆ ಪ್ರೂವ್ ಮಾಡ್ತಾರೆ. ಹೌದು. ಹೌದು. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೆಮ್. ಸೊ ಐ ಥಿಂಕ್ ಬಟ್ ದೇ ಸ್ಟಿಲ್ ಎಂಡ್ ಅಪ್ ಸರ್ಪ್ರೈಸಿಂಗ್. ಈ ಸ್ಟೇಜ್ ಇಂದನೂ Yeah. ಗೆಲ್ತಾರ ಅಂತ ಹೌದು. ಒನ್ಸ್ ದೇ ಶೋಡ್ ಇಟ್ ಬೈ ಬ್ಯಾಟಿಂಗ್ ಫಸ್ಟ್. ಇನ್ನೊಂದು ಈ ರೆಕಾರ್ಡ್ ಚೇಸ್, ಬಿಕಾಸ್ ಇಟ್ಸ್ ರಿಯಲಿ ಟಫ್ ಫಾರ್ ಅದರ್ ಅಪೋಸಿಷನ್. ಇನ್ನೊಂದು ವಿಲ್ ಕಮ್ ಟು ಅನದರ್ ಟೀಮ್, ಇಂಗ್ಲೆಂಡ್. ಐ ವುಡ್ ಸೇ ವೆರಿ ಸರ್ಪ್ರೈಸಿಂಗ್ ಟು ಮೀ, ಬಿಕಾಸ್ ಪ್ರಯರ್ ಟು ವರ್ಲ್ಡ್ ಕಪ್ ಒಳ್ಳೆ ಫಾರ್ಮ್ ಅಲ್ಲಿ ಇರಲಿಲ್ಲ ಅವರು. ಬಟ್ ಹ್ಮ್. ಇವಾಗ ಸ್ಪಿನ್ನರ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇಂಗ್ಲೆಂಡ್ ಹೌದು. ನೋಡಿದ್ರೆ. ಫಸ್ಟ್ ಮ್ಯಾಚ್ ನೋಡಿದ್ರೆ ದೇ ಗಾಟ್ ಸೌತ್ ಆಫ್ರಿಕಾ ಆಲ್ ಔಟ್ ಫಾರ್ ವೆರಿ ವೆರಿ ಚೀಪ್ ಸ್ಕೋರ್. ಹೌದು. ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿ, ಅಂಡ್ ಇಟ್ಸ್ ಮೇಂಟೈನಿಂಗ್ ಫಾರ್ ದ ನೆಕ್ಸ್ಟ್ 2 ಗೇಮ್ಸ್. ಅನ್ಬೀಟನ್ ಹ್ಮ್. ಇದ್ದಾರೆ. ಐ ಥಿಂಕ್ ಹೌದು. ಇಂಗ್ಲೆಂಡ್ ಆರ್ ಸೀರಿಯಸ್ ಕಂಟೆಂಡರ್ಸ್. ಥಿಂಕ್ ಯಾ. ಇವನ್ ಹೆದರ್ ನೈಟ್ ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಅಂಡರ್ ಯಾ. ಪ್ರೆಷರ್.
ಮ್ಯಾಟ್ಸ್ Yeah. ಇವರು ಸೊ ದೇರ್ ಆಲ್ ಕಮಿಂಗ್ ಟುಗೆದರ್ ಅಟ್ ದ ರೈಟ್ ಟೈಮ್, Mhm. ಪೀಕಿಂಗ್ ಅಟ್ ದಿ ರೈಟ್ ಟೈಮ್. ಒಳ್ಳೆ ಫಾರ್ಮ್ ಅಲ್ಲಿ ಎಲ್ಲರೂ ಇದ್ದಾರೆ. ದಟ್ಸ್ ರಿಯಲಿ ಗುಡ್ ಟು ಸಿ. ಐ ಥಿಂಕ್ ದಿಸ್ ಇಂಗ್ಲೆಂಡ್ ಆರ್ ಅ ಸರ್ಪ್ರೈಸ್ ಪ್ಯಾಕೇಜ್ ವಿತ್ ಹೌ ದೇವ್ ಸ್ಟಾರ್ಟೆಡ್. ನೋಡ್ಬೇಕು, ಸೀರಿಯಸ್ ಕಂಟೆಂಡರ್ಸ್ ಈಗ. Yeah, you touched upon that the England game against Bangladesh, and very disheartened ಇರ್ತಾರೆ ಬಾಂಗ್ಲಾದೇಶ್ ಟೀಮ್ ಬಿಕಾಸ್ ಆ ಮ್ಯಾಚ್ ತುಂಬಾ ಕ್ಲೋಸ್ ಬರ್ತಾರೆ ಗೆಲ್ಲಕ್ಕೆ. ದೇ ಆಲ್ ದ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿರುತ್ತೆ ಇಂಗ್ಲೆಂಡ್ ಇನ್ಫ್ಯಾಕ್ಟ್. ಅಂಡ್ ದ ಸ್ವಿಂಗ್ ಬೌಲರ್ಸ್ ಆರ್ ಟಾಪ್ ಫಾರ್ ಬಾಂಗ್ಲಾದೇಶ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಮರೂಫ್ ಅಖ್ತರ್ ಅಂಡ್ ಅದರ್ಸ್. ದೇ ಶುಡ್ ಹ್ಯಾವ್ ವನ್ ದಟ್ ಗೇಮ್ ಆಕ್ಚುಲಿ ಬಾಂಗ್ಲಾದೇಶ್. ಬಟ್ ಸಮ್ ಹೌ ವೆಟರನ್ ಹೆದರ್ ನೈಟ್ ಇಂದ ಗೆಲ್ತಾರೆ ಇಂಗ್ಲೆಂಡ್. And for the making the tournament even more interesting, Bangladesh, that game against South Africa, just ನಿನ್ನೆ ಮೊನ್ನೆ ಆಗಿತ್ತು. I think that was another very good game where they should have won ಅಂತ ಅನ್ಸ್ತು, and they are punching above their weights, Bangladesh. ಹೌದು, ಯಾ ಡೆಫಿನೆಟ್ಲಿ. ಐ ಥಿಂಕ್ ದಿಸ್ ಇಸ್ ರಿಯಲಿ ಗುಡ್ ಫಾರ್ ದ ಟೂರ್ನಮೆಂಟ್. ಹೇಳಿದ Yeah, ಥರ, ಬಿಕಾಸ್ ನಾವು ಆಲ್ ದ ಟೀಮ್ಸ್ ವಿಲ್ ನಾಟ್ ಥಿಂಕ್ ಲೈಕ್ ಓಕೆ ಹ್ಯಾವ್ ಅನ್ ಈಸಿ ಗೇಮ್ ಕಮಿಂಗ್ ಅಪ್ ಅಂತಲ್ಲ. ಸೊ ಎನಿಬಡಿ ಕ್ಯಾನ್ ವಿನ್. ಸೊ ಇನ್ನೊಂದು ಇಫ್ ಯು ಸಿ ನ್ಯೂಜಿಲ್ಯಾಂಡ್, in fact ಔಟ್. ಬಾಂಗ್ಲಾದೇಶ್ ಪಾಕಿಸ್ತಾನ ಮೇಲೆ ಗೆಲ್ತಾರೆ. We should ಹೌದು mention ಹೌದು, that. ಎಸ್, And it's ಎಕ್ಸಾಕ್ಟ್ಲಿ. no more upset ಅಂತ ಹೇಳ್ಬೇಕು because 2022 ಅಲ್ಲಿ also they had beaten in the previous 50 over World Cup. And even now they defeated them quite comfortably. It was never a problem ಇರಲಿಲ್ಲ ಆ ಮ್ಯಾಚ್ ಪಾಕಿಸ್ತಾನ್ ಮೇಲೆ ಬಾಂಗ್ಲಾದೇಶ್ಗೆ. ಸೊ ಕರೆಂಟ್ಲಿ ಆಸ್ ಆಫ್ ನಾವು ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಪಾಕಿಸ್ತಾನ್ ಆರ್ ದ ಓನ್ಲಿ ಟೀಮ್ ವಿತೌಟ್ ಎನಿ ಪಾಯಿಂಟ್ಸ್. ಅಂಡ್ ಡ್ಯೂ ಟು ರೈನ್, ಕರ್ಟಸಿ ರೈನ್, ಶ್ರೀಲಂಕಾ ಹ್ಯಾವ್ 2 points ಅಂತ ಹೇಳ್ಬೇಕು. ಬಟ್ ಯಾ, ಲೆಟ್ಸ್ ಸಿ ಹೂ ಮೇಕ್ಸ್ ಇಟ್ ಟು ಟಾಪ್ 4. ಹೌದು, ಐ ಥಿಂಕ್ ಯು ಬಾಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಇದೊಂದು ವಾಶ್ ಔಟ್ ಆಯ್ತು ಇವತ್ತು. ಇಟ್ ವಾಸ್ ಅ ವೆರಿ Yeah, ಕ್ರೂಷಿಯಲ್ ಗೇಮ್ ಫಾರ್ ಟೂ ಟೀಮ್ಸ್ ಇನ್ ಪರ್ಟಿಕ್ಯುಲರ್. ಐ ವುಡ್ ಸೇ ನ್ಯೂಜಿಲ್ಯಾಂಡ್ ಅಂಡ್ ಇಂಡಿಯಾ. ಇಂಡಿಯಾ ಯಾಕೆ ಅಂತ ಹೇಳ್ತಾ ಇದೀನಂದ್ರೆ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಸೋತಿದ್ದಾರೆ ಇಂಡಿಯಾ, ಅಂಡ್ ದೇರ್ ಅಪ್ಕಮಿಂಗ್ ಗೇಮ್ ಇಸ್ ಅಗೇನ್ಸ್ಟ್ ಇಂಗ್ಲೆಂಡ್ ವರ್ ಇನ್ ರೆಡ್ ಹಾಟ್ ಫಾರ್ಮ್. ಆ ಮ್ಯಾಚ್ yeah. ಹೆಂಗೋ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಂಡ್ ಅಗೇನ್ ದೇ ಹ್ಯಾವ್ ಬಿಗ್ ಗೇಮ್ಸ್ ಲೇಟರ್ ಅದಾದ್ಮೇಲೆ. ಸೊ ಐ ಥಿಂಕ್ ತ್ರೀ ಟೀಮ್ಸ್ ಆರ್ ಆಲ್ರೆಡಿ ಥ್ರೂ. ಇರು ಮರಿ, ಅವಸರ ಪಡಬೇಡ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ವೆಯ್ಟ್ ಮಾಡು. If you see Australia, England, and South Africa, they might go through. I think New Zealand and India are fighting for that one spot. ಈ ಮ್ಯಾಚ್ ವಾಶ್ ಔಟ್ ಆಗಿದ್ದಕ್ಕೆ New Zealand will be disappointed Mhm. because they would have got one more point and they might be right behind India in terms of points table. India might feel lucky, but apart from this, they have to really look at how things are going. Yeah, Because sixth polling option ಕಾಣ್ತಿಲ್ಲ ನನಗೆ ಹೆಂಗ್ yeah. ಮಾಡ್ತಿದ್ದಾರೆ ಅಂತ. ಸೊ ದಿಸ್ ಇಸ್ ರಿಯಲಿ ಸಮಥಿಂಗ್ ಟು ಪಾಂಡರ್. ಸೊ ಏನ್ ಮಾಡ್ಬೋದು. ಆಕ್ಚುಲಿ ಕ್ಯಾಪ್ಟನ್ ಅವರೇ ಬಂದು ಒಂದು ಮ್ಯಾಚ್ ಹಾಕಿದ್ರು, ಒಂದೆರಡು ಓವರ್. ಹೌದು. खेलते थे, बैट्समैन के रूप में ओपनर थे और बॉलर भी ओपनर थे. हम लेग स्पिनर थे, ऑफ स्पिनर भी थे, हम विकेट कीपर भी थे और फील्डर कहीं भी रोक दो वो भी करते थे. तो हमें लगता है हम ऑलराउंडर थे और ऑलराउंडर गेम ही हमें पसंद आते हैं. ಹೌದು. ಬಟ್ ಕಷ್ಟ Uh, ಕಷ್ಟ ಎಷ್ಟು ನೋಡಿ. Yeah, it's a topic that we touched upon during the preview. Sixth bowler ಇರ್ಲಿಲ್ಲ, ಟಾಪ್ 5 ಯಾರು ಬೋಲ್ ಮಾಡಲ್ಲ ಅಂತ. ಯು ಸಿ ಸಮ್ ಲೈಕ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಿರ್ಬೋದು ಅನ್ಸೋದು. ಅಂದ್ರೆ ನನ್ಗೆ ಒಂದ್ ಅನ್ಸೋದು, ಯುವರ್ ಸಿಕ್ಸ್ತ್ ಬೌಲರ್ ಆಪ್ಷನ್ ಈ ಸ್ಕ್ವಾಡ್ ಅಲ್ಲಿ, ಈ 11 ಅಲ್ಲಿ ನೋಡಿದ್ರೆ ಟಾಪ್ 6 ಅಲ್ಲಿ ಯು ಕ್ಯಾನ್ ಓನ್ಲಿ ಎಕ್ಸ್ಪೆಕ್ಟ್ couple of overs from captain Harmanpreet. It's been there for men's team previously. It's been haunting us in the women's game now. But yeah, ನಂಗನ್ಸತ್ತೆ India has to bring out their A game against England again. In case they lose that, they might not get into the top 4 ಅಂತ ಅನ್ಸತ್ತೆ, because all the big games, difficult games ಆಗೋಗಿರುತ್ತೆ ಅಷ್ಟೊತ್ತಿಗೆ. And they'll only have Bangladesh game, and I think they'll only have another, I think they'll have a New Zealand game left. So it's a very crucial game for India, the Sunday game against England. But I'm not really sure about the top 3 confirmed, ಹೇಳ್ಬೇಕಂದ್ರೆ, because England, they have few big games coming. Australia game ಇನ್ನೂ ಇದೆ ಅವ್ರಿಗೆ, India game ಇನ್ನೂ ಇದೆ. So ನೋಡ್, I feel there are 2 spots still up for grabs. Australia, of course, they are sure shot. And with the way South Africa are playing, I think South Africa will make it through. For the South Africa ಹೆಲ್ಪ್ ಆಗೋದೇನಂದ್ರೆ, ಅವ್ರದ್ದು ಬಿಗ್ ಗೇಮ್ಸ್ 2-3 ಆಗೋಗಿದೆ. They are done with England, they lost. They done with India, they were done with New Zealand. They only have Australia game. So ನೋಡೋಣ. ಹೌದು ಹೌದು, ಐ ಥಿಂಕ್ ದಿಸ್ ವರ್ಲ್ಡ್ ಕಪ್ ಇಸ್ ಮೋರ್ ಅಬೌಟ್ ರೆಸ್ಕ್ಯೂ ಆಕ್ಟ್ಸ್ ಫ್ರಮ್ ಲೋವರ್ ಆರ್ಡರ್. ತುಂಬಾ ಹೇಳ್ಬೇಕಂದ್ರೆ ತುಂಬಾ, ನಾಟ್ ಓನ್ಲಿ ಇಂಡಿಯಾ, ಬೇರೆ ಟೀಮ್ಸ್ ನೋಡಿದ್ರೆ ಲಾಟ್ ಆಫ್ ಕೊಲಾಪ್ಸಸ್. ಲೋವರ್ ಆರ್ಡರ್ ಎಷ್ಟೊಂದು ಬೇಲ್ ಔಟ್ ಮಾಡಿದ್ದಾರೆ. ಅಂಡ್ ಸ್ಪಿನ್ನರ್ಸ್ ಆರ್ ಡೂಯಿಂಗ್ ಅ ರಿಯಲಿ ಗುಡ್ ಜಾಬ್. Yeah. ಸೊ ಕಂಡೀಷನ್ಸ್ ಎಲ್ಲ ಅಕ್ಲಿಮಟೈಸ್ ಆಗಿ, ಬೀಯಿಂಗ್ ಫಾರಿನ್ ಸ್ಪಿನ್ನರ್ಸ್. ಸೊ
ಅಂಡ್ ಸ್ಕೋರ್ಸ್ ತುಂಬಾ ಹೈ ಇದೆ. ಇಫ್ ಆರ್ ಗೆಟಿಂಗ್ Yeah, ಅ ಗೋ, ದಟ್ಸ್ ರಿಯಲಿ ಗುಡ್ ಟು yeah, ಸಿ. yeah. ನಾಟ್ ಲೈಕ್ ವೆರಿ ಲೋ ಸ್ಕೋರ್ಸ್. We are getting good surfaces also. ಹೌದು ಹೌದು, ಇಟ್ ಇಸ್ ರಿಯಲಿ ನೈಸ್. ಸೊ ಡೋಂಟ್ ನೋ, ವೇರ್ ಅಟ್ ಹಾಫ್ ವೇ ಸ್ಟೇಜ್. ಈಗ ನೋಡೋಣ Mm. ಲೈಕ್ ವೇರ್ Yeah. ವಿಲ್ ಬಿ ಅಟ್ ದ ಎಂಡ್ ಆಫ್ ದಿ ಗ್ರೂಪ್ ಸ್ಟೇಜಸ್. Mm. ಪ್ರಾಬಬ್ಲಿ ಇಂಡಿಯಾ ಇನ್ ಟು ದ ಸೆಮೀಸ್, ಇಫ್ ಅಟ್ ಆಲ್. ಹೋಪಿಂಗ್ ದಟ್ ಬಿಗ್ ಮಾರ್ಕಿ ಗೇಮ್ ವೆದರ್ ಇಟ್ಸ್ ಕಮಿಂಗ್ ಹೋಮ್. ಬಟ್ ಒಂದು ಭಯ ಏನಂದ್ರೆ ಅದೇ ಮತ್ತೆ ನವೆಂಬರ್ ಅಲ್ಲಿ ಆಗುತ್ತೆ. खड़ा हूँ आज भी वहीं कि दिल फिर बेकरार है. So, ಅದಿದ್ದೇ ಇರುತ್ತೆ, ಬಟ್ ಐ ಫೀಲ್ ಇಂಡಿಯಾ ಹ್ಯಾಸ್ ಟು ದ ಕ್ಯಾಪ್ಟನ್ ಶುಡ್ ಬಿ ಲೀಡಿಂಗ್ ಫ್ರಮ್ ದ ಫ್ರಂಟ್. ವಿ ಆರ್ ಮಿಸ್ಸಿಂಗ್ ರನ್ಸ್ ಫ್ರಮ್ ಹರ್ಮನ್. ವೇರ್ ಎಲ್ಸ್ ಡೂ ಯು ಥಿಂಕ್ ಇಂಡಿಯಾ ಆರ್ ಲೂಸಿಂಗ್ ದ ಗೇಮ್? ಐ ಫೆಲ್ಟ್ ಈಗ ಓಪನಿಂಗ್ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ಇತ್ತು. ಜಸ್ಟ್ ಲಾಸ್ಟ್ ಗೇಮ್ ಅಲ್ಲೇ ಸಾರ್ಟ್ ಔಟ್ ಮಾಡಿದ್ರು. ಸೊ ಇಫ್ ಯು ಸಿ ದಟ್ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರೆ ತುಂಬಾ ಒಳ್ಳೆ ಸ್ಕೋರ್ ಕೊಡ್ಬೋದು ಟೀಮು. ಸೊ ಹೌದು. ಪ್ರೀವಿಯಸ್ ಗೇಮ್ಸ್ ಅಲ್ಲಿ ಐ ವಾಂಟ್ ದಿಸ್ ಟು ಸಸ್ಟೈನ್, ಬಿಕಾಸ್ ವಿ ಹವ್ ಸೀನ್ ಹೌ ಗುಡ್ ಆಫ್ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ದೇ ಆರ್ ಗಿವಿಂಗ್ ಅಂತ. Mm. ದಟ್ ಶುಡ್ ಇಂಪ್ರೂವ್. ಅಂಡ್ ಐ ಥಿಂಕ್ ಫೀಲ್ಡಿಂಗ್ ಸ್ವಲ್ಪ ದೇ ಹ್ಯಾವ್ ಟು that's Yeah. where they can. I think Jemmy is contributing there more than with the bat actually. So this is Yeah. also something which she has to Yeah. improve, because ಎರಡು ಡಕ್ ಹಾಕಿದ್ದಾರೆ. ಹೌದು. I think she has also need to step up along with Harmanpreet. So not just one or two players who will win you championships. Collective ಆಗಿ ಎಲ್ಲರೂ step up ಆಗಬೇಕು. Yeah. This is really important. Should they look into Renuka as a lead bowler? Should they try Renuka because they played her only one game ಇವಾಗ, ಇನ್ನು ಆಡ್ಸಿಲ್ಲ ಅದಾದ್ಮೇಲೆ. I think so, because inexperience ಕಾಣಿಸ್ತಿದೆ bowling ಹೌದು, ಅಲ್ಲಿ. ಅದೇ ಪ್ರಾಬ್ಲಮ್. Because when things aren't going right, we saw Kranti Gold. She played very well against Pakistan, but against a quality team like Australia, ಸ್ವಲ್ಪ ಅಟ್ಯಾಕಿಂಗ್ ಆಡಿದ್ರೆ she was left wanting. ಓವರ್ ಇಂದ ಎಸ್ಕೇಪ್ ಆಗೋ ತರ ಕಾಣ್ತಿದ್ರು. Then maybe someone much more experienced as Renuka might bring good fortune. Yeah. Yeah, they're going with spin heavy all the games. In fact, in a few games, they are going with spin at the depth also, which is when the dew comes into effect at later in the night. ತುಂಬಾ ಕಷ್ಟ ಅವಾಗ. ಇಷ್ಟೊಂದು ಮೂರ್ ಸ್ಪಿನ್ ಆಪ್ಷನ್ಸ್ ಸ್ನೇಹರಾಣ, ದೀಪ್ತಿ ಅಂಡ್ ಶ್ರೀಚರಣಿ ಇಟ್ಕೊಂಡು ಮಾಡ್ತಿದ್ದಾರೆ. But again, the sixth bowling option is a big worry, and they can't also go with the three pacers because your Renuka can't bat. That is the issue. So lots to ponder for India ಅಂತ ಹೇಳ್ಬೇಕು at this moment. ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ, ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ. Yeah, we'll see how it goes. Okay, one question before we wrap things up. We know Australia are strong favorites. Do you see any team beating them in the round robin stages, or they go in with a clean slate into the knockout? ಟೂ ಡಿಫಿಕಲ್ಟ್. ಎರಡ್ ಮೂರ್ ಮ್ಯಾಚ್ ಇಂದ ತೋರಿಸೋದು ದೇ ಆರ್ ವಲ್ನರಬಲ್ ಅಂತ. ಪಾಕಿಸ್ತಾನ್ ಗೇಮ್ ಮೇಲೆ ದೇವರ್ ಇನ್ ಸ್ಪಾಟ್ ಆಫ್ ಬಾದರ್. ಮತ್ತೆ ಫಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಮ್ಯಾಚ್ ಮೇಲೆ ದೇವರ್ 130 for 5. ಆಶ್ ಗಾರ್ಡ್ನರ್ ಬಂದ್ 100 ಹೊಡಿತಾರೆ. ಅವ್ರು ತೋರಿಸಿದ್ದಾರೆ ಅವ್ರನ್ನ ಬೀಟ್ ಮಾಡ್ಬೋದು ಅಂತ ಗೊತ್ತಾಗ್ತಿದೆ ಟೀಮ್ಗೆ, ಬಟ್ ಆ ಫೈನಲ್ ಪುಷ್ ಸಿಗ್ತಾ ಇಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ಸಮ್ ಪ್ಲೇಯರ್ ಔಟ್ ಆಫ್ ನೋವೇರ್ ಬಂದ್ಬಿಟ್ಟು ಗೆಲ್ಸ್ತಾ ಇದಾರೆ. ಇದೊಂಥರ 2003 ಆಸ್ಟ್ರೇಲಿಯಾ ಮೆನ್ಸ್ ಟೀಮ್ ತರ. ಎಲ್ಲೋ ಬಂದ್ಬಿಟ್ಟು ಸೈಮನ್ಸ್ ಒಂದ್ ಮ್ಯಾಚ್ ಗೆಲ್ಸ್ತಾರೆ, ಮಾರ್ಟಿನ್ ಒಂದ್ ಮ್ಯಾಚ್ ಗೆಲ್ಸ್ತಾರೆ, ಆ ತರ ಆಗ್ತದೆ. ಬಟ್ ಟೂ ಡಿಫಿಕಲ್ಟ್ ಟು ಟೆಲ್. If at all, if some team beats this Australian team, they deserve to win the cup in the league stage. If they beat the Australia in the league stage, they deserve to win the cup. ಸೌತ್ ಆಫ್ರಿಕಾಗ್ ಇದೆ ಆ ಚಾನ್ಸ್ ಅವ್ರು ಆಡ್ತಿರೋ ಫಾರ್ಮ್ ನೋಡಿದ್ರೆ, ಬಟ್ ದೇ ಆರ್ ಟೂ ಡಿಪೆಂಡೆಂಟ್ ಆನ್ ದರ್ ಕ್ಯಾಪ್ಟನ್. And of course now the Nadine de Klerk factor. But yeah, I don't think there's any other team as of now with the kind of performances we have seen. ಹೌದು, ಐ ಥಿಂಕ್ ಲೈಕ್ ಯು ಸೆಡ್, whoever beats Australia really deserve to lift the trophy ಅಂತ ಹೇಳಿದೆ ಗ್ರೂಪ್ ಸ್ಟೇಜ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ಇಂಡಿಯಾ ಮ್ಯಾಚ್ ಆಗೋಗಿದೆ ಆಸ್ಟ್ರೇಲಿಯಾ ಮೇಲೆ. ದೇ ಲಾಸ್ಟ್. Yeah. ಐ ವಾಸ್ ಹೋಪಿಂಗ್ ಇಟ್ ವುಡ್ ಬಿ ಇಂಡಿಯಾ ಇನ್ ದ ಒನ್. We'll see. I think there's always chance for a comeback, and I think our team is like nothing less. They will do it. We are backing them. So no. I think before we wrap up, Ashu, so ಈ midpoint or 15 games ಆಗಿದೆ. Any favorite moment for you so far? Favorite moments ಹೇಳಕ್ ಬೇಜಾರಾಗುತ್ತೆ ಬಿಕಾಸ್ ಇಟ್ ಕೇಮ್ ಅಗೇನ್ಸ್ಟ್ ಇಂಡಿಯಾ. ದ ಬ್ಯಾಕ್ ಗ್ರೌಂಡ್ ನೀವು ನೋಡ್ತಾ ಇರೋದು ನೆಡಿನ್ ಡಿ ಕ್ಲರ್ಕ್ ಇನ್ನಿಂಗ್ಸ್. ಟಿಲ್ ದ ಎಂಡ್ ನನ್ಗೆ ಅನ್ಸಿರ್ಲಿಲ್ಲ ಅವ್ರು ಗೆಲ್ಸ್ತಾರೆ ಅಂತ. ಈವನ್ ಅಟ್ ದ ಲಾಸ್ಟ್ 2-3 overs ಇದ್ದಾಗ್ಲೂ ಯಾವಾಗ ಔಟ್ ಆಗಿದ್ರೆ ಅವರು ಇಂಡಿಯಾ ಗೆದ್ದಿರೋರು.
ಬಟ್ ಅವ್ರು ಎಂಡ್ ತನಕ ಇದ್ದಿದ್ದಕ್ಕೆ ಆ ಮ್ಯಾಚ್ ಗೆದ್ದಿರೋದು. ಈವನ್ ದ ಬಾಂಗ್ಲಾದೇಶ್ ಮ್ಯಾಚ್ ಆಲ್ಸೋ ಅಟ್ ಎನಿ 47th or 48th ಓವರ್ ಅಲ್ಲಿ ಔಟ್ ಆಗಿದ್ರು ದ ಒಪೋನೆಂಟ್ ಹ್ಯಾಡ್ ಅ ಚಾನ್ಸ್ ತರಾನೇ ಇತ್ತು ಮ್ಯಾಚ್. ಬಟ್ ಇನ್ ಎಂಡ್ ತನಕ ಸ್ಟೇ ಆದ್ರು ಅಂಡ್ ಶಿ ಟುಕ್ ಆನ್ ದ ಬೌಲರ್ಸ್. ಯಾವಾಗ ಬೇಕು ಗ್ಯಾಪ್ಸ್ ನ ಫೈಂಡ್ ಮಾಡ್ತಾ ಇದ್ರು. ಬಟ್ ಇಟ್ಸ್ ಅ ವೆರಿ ವೆರಿ ಕ್ಯಾಲ್ಕುಲೇಟಿವ್ ರನ್ ಚೇಸ್ ಇಂಡಿಯಾ ಮೇಲೆ ಆಗಿದ್ದು. ಐ ಥಿಂಕ್ ದಟ್ ವಾಸ್ ಅ ಬೆಸ್ಟ್ ಇನ್ ದ ರನ್ ಚೇಸ್ ಅಲ್ಲಿ ಹೇಳ್ಬೇಕಂದ್ರೆ ಬೆಸ್ಟ್ ಇನ್ನಿಂಗ್ಸ್ ಈ ಸರಿ. But because no one expected them to win, ಅಲ್ಲ, after conceding 250 and pretty good bowling lineup, it was very tough. And the collapses that happened to South Africa, it was never an easy. So that's my favorite moment. ನಿನ್ favorite moment, Raja? ನಿಮ್ಗದೇ ಹೇಳ್ಬೇಕಂದ್ರೆ ಯು ಸೆಡ್ ಒನ್ ಅಬೌಟ್ ಎ ಚೇಸ್. ಐ ವುಡ್ ಲೈಕ್ ಟು ಸೇ ಒನ್ ಸೆಟ್ಟಿಂಗ್ ಅಪ್ ಅನ್ ಇನ್ನಿಂಗ್ಸ್ ವೇರ್ ಅಗೇನ್ ಬೆತ್ ಮೂನಿ ಬಗ್ಗೆ ಹೇಳಲೇಬೇಕು. ದಟ್ ಇನ್ನಿಂಗ್ಸ್ ಇಸ್ ಒನ್ಸ್ ಇನ್ ಅ ಲೈಫ್ ಟೈಮ್. ಬಿಕಾಸ್ ಆ ಯಾವ ಪೊಸಿಷನ್ ಅಲ್ಲಿ ಬಂದು ಯಾವ ಸ್ಕೋರ್ ತಗೊಂಡು ಹೋಗಿದಾರಂತೆ, ಶೆಪರ್ಡಿಂಗ್ ದ ಟೇಲ್ ಆಕ್ಚುಲಿ. ಅದು ಅವ್ರ ಜೊತೆನೂ ಕಾನ್ಫಿಡೆನ್ಸ್ ಕೊಟ್ಟಿ. ಬಿಕಾಸ್ ಅಲಾನಾ ಕಿಂಗ್ ಸ್ಕೋರ್ಡ್ 50. ಸೊ ಹೌ ಶಿ ಲೈಕ್ ಗ್ರೂಮ್ಡ್ ಹರ್ ಪ್ರಾಪರ್ಲಿ ಅಂಡ್ ಗೇವ್ ಹರ್ ಕಾನ್ಫಿಡೆನ್ಸ್. ದಟ್ ಈಸ್ ಅ ರಿಯಲಿ ಗುಡ್ ಇನ್ನಿಂಗ್ಸ್ ವೇರ್ it propels an entire team to uplift themselves and do really well. Not that they wanted it. It's like giving more like oomph to their team anta. So that is one really favorite moment so far for me in the World Cup. We'll ask our viewers also to tell their favorite moments. Comments ಅಲ್ಲಿ ಹೇಳಿ ನಿಮ್ಗೆ ಯಾವ್ದು favorite moments last first half of the tournament ಅಲ್ಲಿ. And let's hope we'll have more such moments in the second half also. Yes, yeah. Hoping the same. Some good Indian moments as well. Yeah. Madana. Okay. With that, I think we're done. So this short update on what's going on in the world of the Women's Cricket World Cup. We'll see you guys at the end of the group stages with a positive result. Hoping that India is in the knockout. Yeah. Thank you, Ashu. Thank you for joining. Thank you, Raja. Thank you guys for watching. Bye bye.